ಬಾಣಂತಿಯರಿಂದ ಹಿಡಿದು ಪುಟ್ಟ ಮಕ್ಕಳು ಹಾಗೆ ವಯಸ್ಸಾಗಿರೋರ ತನಕನೂ ಸಹ ಹೆಲ್ದಿಯಾಗಿ ತಿನ್ಬೋದಾದಂತಹ ಒಂದು ಅಂಟಿನುಂಡೆ ರೆಸಿಪಿ ಇದು. ಇದನ್ನು ಮಾಡೋದಕ್ಕೆ ಅರ್ಧ ಕಪ್ ಆಗುವಷ್ಟು ಹಸಿ ಖರ್ಜೂರನ ಬೀಜ ತೆಗೆದು ರುಬ್ಬಿ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಒಂದು ಸ್ವಲ್ಪ ಗಸಗಸೆನ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಅಂಟು ಅಥವಾ ಗೋಂದು ಅಂತ ಏನು ಕರಿತೀವಿ ಅದನ್ನು ಹಾಕಿ ಈ ರೀತಿ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಬಾದಾಮಿ, ಗೋಡಂಬಿ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗಲ್ಲ ಅಥವಾ ಯಾವುದು ಎಕ್ಸ್ಟ್ರಾ ಡ್ರೈ ಫ್ರೂಟ್ಸನ್ನ ಸೇರಿಸ್ಬೇಕು ಅಂದ್ಕೊಳ್ತೀರಾ ಅದನ್ನು ಸೇರಿಸ್ಕೋಬೋದು. ಪಿಸ್ತಾ ಹಾಗೆ ಒಣ ದ್ರಾಕ್ಷಿ ಇದನ್ನು ಸಹ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. 2 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಇದು ಸ್ವಲ್ಪ ಗರಿಗರಿಯಾಗಿ ಘಮ ಬರೋವರೆಗೂ ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಬಾಣಲೆಗೆ ಒಂದು ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ನೀರನ್ನು ಸೇರಿಸಿ ಬೆಲ್ಲ ಎಲ್ಲ ಕರಗದ ಮೇಲೆ ಅದನ್ನು ಶೋಧಿಸ್ಕೊಂಡು ಮತ್ತೆ ಬಾಣಲೆಗೆ ಸೇರಿಸಿ ಕುದಿ ಬಂದಮೇಲೆ ನಾವು ಹುರಿದಿಟ್ಟಿದ್ದಂತಹ ಕೊಬ್ಬರಿ, ಡ್ರೈ ಫ್ರೂಟ್ಸ್ ಇದನ್ನೆಲ್ಲ ಸೇರಿಸ್ಕೊಂಡು ಸಣ್ಣದಾಗಿ ಕಟ್ ಮಾಡಿರುವಂತಹ ಒಣ ಖರ್ಜೂರ ಹಾಗೆ ಗಸಗಸೆ, ರುಬ್ಬಿದಂತಹ ಖರ್ಜೂರದ ಪೇಸ್ಟನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಕ್ಸ್ಟ್ರಾ ನೀರಾಗಲಿ ಅಥವಾ ಬೆಲ್ಲದ ಪಾಕ ಆಗಲಿ ಯಾವುದನ್ನು ಸಹ ಸೇರಿಸೋದು ಬೇಡ. ಕೊನೆಯದಾಗಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಂಡು ನಮಗೆ ಯಾವ ಸೈಜಲ್ಲಿ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪನಾಗಿ ಉಂಡೆ ಮಾಡಿಕೊಂಡ್ರೆ ಆರೋಗ್ಯಕರವಾಗಿರುವಂತಹ ಅಂಟಿನುಂಡೆ ರೆಡಿ ಆಗುತ್ತೆ.